ಒಂದು ಸುಂದರ ಅರಣ್ಯದಲ್ಲಿ ದೊಡ್ಡ ಹಸಿರು ಮರಗಳು, ಹರಿದಾಡುವ ನದಿಗಳು ಮತ್ತು ಹಲವಾರು ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದವು. ಅಲ್ಲಿ ಒಂದು ಚಿಕ್ಕ ಮೊಲ ಮತ್ತು ಒಂದು ಚೆನ್ನಾದ ಜಿಂಕೆ ವಾಸಿಸುತ್ತಿದ್ದವು. ಅವರಿಬ್ಬರು ಬಹಳವೇ ವಿಭಿನ್ನವಾಗಿದ್ದರೂ ಉತ್ತಮ ಸ್ನೇಹಿತರಾಗಿದ್ದರು. ಮೊಲ ಬಹಳ ಚಿಕ್ಕದಾದರೂ ಅದಕ್ಕೆ ತುಂಬ ಬುದ್ಧಿಯಿತ್ತು. ಜಿಂಕೆ ವೇಗವಾಗಿ ಓಡಬಹುದಾದರೂ ಅದು ಸ್ವಲ್ಪ ನಾಸ್ತಿಕವಾಗಿತ್ತು. ಇಬ್ಬರೂ ಪ್ರತಿದಿನವೂ ಒಂದಾಗಿ ಆಟವಾಡುತ್ತಿದ್ದರು, ಆಹಾರ ಹುಡುಕುತ್ತಿದ್ದರು, ಒಟ್ಟಿಗೆ ನದಿ ಹತ್ತಿರ ಕೂತು ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು. ಒಂದು ದಿನ ಜಿಂಕೆ ಬಡಿದು ಹೋಗಿತ್ತು. ಅದು ಜಾಲದಲ್ಲಿ ಸಿಕ್ಕಿಕೊಂಡಿತ್ತು. ಇದು ಕಳ್ಳಕಾರರು ಹಾಕಿದ ಬಲೆ. ಅದು ಎಷ್ಟು ಯತ್ನಿಸಿದರೂ ಬಲೆಯಿಂದ ಹೊರಬರಲಾರದೆ ಕಣ್ಣೀರು ಹಾಕತೊಡಗಿತು. ಓ ಇಲ್ಲ, ನಾನು ಎಷ್ಟು ಎಚ್ಚರಿಕೆಯಿಂದ ನಡೆಯಬೇಕಾಗಿತ್ತು, ಈಗ ಏನು ಮಾಡೋಣು ಅಂತ ಜಿಂಕೆ ಅಳತೊಡಗಿತು. ಅದೇ ಸಮಯಕ್ಕೆ ಮೊಲ ಅಲೆಯುತ್ತಾ ಅಲ್ಲಿ ಬಂದಿತು. ಜಿಂಕೆಯನ್ನು ನೋಡಿದ ಕೂಡಲೇ ಅದು ತಕ್ಷಣವೇ ಧೈರ್ಯವಿಟ್ಟು ಹೇಳಿತು, ಭಯಪಡಬೇಡ ಗೆಳತಿ, ನಾನಿಲ್ಲಿದ್ದೇನೆ, ನಾನಿನ್ನು ಕಾಪಾಡುತ್ತೇನೆ. ಮೊಲ ತನ್ನ ಶೂರ್ಪವಾದ ಹಲ್ಲುಗಳಿಂದ ಬಲೆಯ ತಂತಿಗಳನ್ನು ಕತ್ತರಿಸಲು ತೊಡಗಿತು. ಅದು ಸಮಯ ತೆಗೆದುಕೊಂಡರೂ ಅದು ಶ್ರಮಿಸಿದಂತೆ ತಂತಿಗಳು ತೆರೆದವು. ಕೊನೆಗೆ ಜಿಂಕೆ ಮುಕ್ತವಾಯಿತು. ತುಂಬಾ ಧನ್ಯವಾದಗಳು ಮೊಲೆ, ನಾನು ನಿನ್ನ ಸಹಾಯವಿಲ್ಲದೆ ಉಳಿಯಲೇ ಇಲ್ಲ ಅಂತ ಜಿಂಕೆ ಕುತ್ತಿಗೆಯಲ್ಲಿ ಮೊಲೆಯನ್ನು ಮುದ್ದಾಡಿತು. ನಂತರ ಆ ದಿನದಿಂದ ಜಿಂಕೆ ಇನ್ನೂ ಎಚ್ಚರಿಕೆಯಿಂದ ನಡೆಯಲಾರಂಭಿಸಿತು. ಮೊಲ ಮತ್ತು ಜಿಂಕೆ ಇಬ್ಬರೂ ಬುದ್ಧಿಯಿಂದ ಸಹಾಯ ಮಾಡಿಕೊಳ್ಳುತ್ತಾ ಪರಸ್ಪರ ಪ್ರೀತಿಯಿಂದ ಬದುಕಲಾರಂಭಿಸಿದರು. ಅವರ ಸ್ನೇಹ ಅರಣ್ಯದ ಎಲ್ಲ ಪ್ರಾಣಿಗಳಿಗೆ ಮಾದರಿಯಾಯಿತು. ಎಲ್ಲರಿಗೂ ಗೊತ್ತಾಯಿತು, ಅಂದರೆ ಆಕಾರದಿಂದ ದೊಡ್ಡದಾಗಿದೆಯೋ ಚಿಕ್ಕದಾಗಿದೆಯೋ ವ್ಯತ್ಯಾಸವಿಲ್ಲ, ಮನಸ್ಸು ಮತ್ತು ಬುದ್ಧಿ ದೊಡ್ಡದಾಗಿರಬೇಕು.